ಹಾಯ್ ಎಲ್ರಿಗೂ ನಮಸ್ಕಾರ. ಒಂದು ಲಾಂಗ್ ವೀಕೆಂಡ್ ಆದಮೇಲೆ ಮತ್ತೆ ಒಂದು ಹೊಸ ಡಿಸೈನ್ ಜೊತೆ ಬಂದಿದ್ದೀನಿ. ಸೊ ನಾನಿವತ್ತು ಈ ಥರ ಡಿಸೈನ್ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದೆ, ಚೆನ್ನಾಗೂ ಕಾಣಿಸುತ್ತೆ, ಒಂಥರ ಬೇಬಿ ಕುಚ್ ಥರ ಅಥವಾ ಕ್ರೋಶಾ ಥರ. ಸೊ ನಾನಿಲ್ಲಿ ಈ ಥರ ಬೀಡನ್ನ ಯೂಸ್ ಮಾಡ್ತೀನಿ. ನೀವು ಇದನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಈ ಥರ ಬೀಡಾದರೂ ಯೂಸ್ ಮಾಡ್ಬೋದು, ಆರಲ್ಸ್ ರೌಂಡ್ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಬೀಡ್ ನಾನು ಆ ಥರ ಬೀಡನ್ನ ನಾನು ಯೂಸ್ ಮಾಡಿದ್ದೀನಿ. ಇಲ್ಲಿ 6 ಎಳೆ ದಾರನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 6 ಎಳೆ ದಾರ. ನೀಡಲ್ ನಂಬರ್ ಬಂದು ನಾನು 10, ನೀಡಲ್ ನಂಬರ್ 10 ಯೂಸ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಾ? ಎಸ್, ನೀಡಲ್ ನಂಬರ್ 10. ದೆನ್ ನಾನು ಹಾಕೋಕ್ಕೆ ಅಂತ ಈ ಲೇಸ್ನ ಯೂಸ್ ಮಾಡಿದ್ದೀನಿ, ಗೋಲ್ಡನ್ ಲೇಸ್. ಇವಾಗ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ ಫಸ್ಟು ನಾನು ಇದನ್ನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. 1 ಲಾಕ್ ಆರ್ 2 ಲಾಕ್, 2 ಲಾಕ್ ಮಾಡಿ ಸಿಂಗಲ್ ಚೈನ್. 2 ಚೈನ್ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಎಲ್ಲಿ ಲಾಕ್ ಮಾಡಿರ್ತೀರಲ್ಲ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೇಮ್ ಇದೇ ಥರ ನಾವು 5 ಸರ್ತಿ, 6 ಸರ್ತಿ, 7 ಸರ್ತಿ ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ಅನಿಸುತ್ತೋ ಅಷ್ಟು ಗ್ಯಾಪಲ್ಲಿ ನೀವು ಚೈನ್ನ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡಿ, ನೀಡಲ್ ಮೇಲೆ ದಾರ ತೊಗೊಳ್ಳೋದು, ಅದು ಎಲ್ಲಿ ಬರುತ್ತೋ ಅದ್ರ ಪಕ್ಕನೇ, ತುಂಬ ದೂರ ದೂರ ಹಾಕಬಾರ್ದು, ಅದ್ರ ಪಕ್ಕನೇ ಹಾಕಬೇಕು. ಎಸ್, ಇದೇ ಥರ ನಾನಿಲ್ಲಿ 6 ಮಾಡಿದ್ದೀನಿ. ನೀವು 7 ಮಾಡ್ಬೋದು, 8 ಮಾಡ್ಬೋದು ಅಥವಾ 10 ಮಾಡ್ಬೋದು. ನಮ್ಗೆ ಎಷ್ಟು ಕುಚ್ ಕಡಿಮೆ ಬೇಕು ಅನಿಸುತ್ತೆ ನೀವು ಆ ಡಿಸ್ಟೆನ್ಸ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ನಾನಿಲ್ಲಿ 6 ತೊಗೊಂಡಿದ್ದೀನಿ. 6 ಚೈನ್ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. 6 ಗ್ಯಾಪಲ್ಲಿ ಒಂದು ಕುಚ್ಚು ಹಾಕಿದ್ದೀನಿ. ಸೊ ಇಲ್ಲಿ 6 ಆದಮೇಲೆ ಈ ಥರ ನೀಡಲ್ನ ಮೇಲೆ ತೊಗೊಂಡ್ಬಿಟ್ಟು ನಾನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬೀಡನ್ನ ಕಂಟಿನ್ಯೂ ಆಗಿ ಆ್ಯಡ್ ಮಾಡಬೇಕು. ಇದೇ ಥರ. ಈ ಥರ ಆಡಾದಮೇಲೆ ಮತ್ತೆ ಬೀಡ್ ಲಾಕ್ ಮಾಡಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಬಾರ್ದು, ಸ್ವಲ್ಪ ವಿ ಶೇಪಲ್ಲಿ ಬರೋ ಥರ ನೋಡಿಕೊಂಡು, ಯಾಕಂದರೆ ನಮ್ಗೆ ಅದೆರಡರ ನಡುವೆ ಕುಚ್ಚು ಬರುತ್ತಲ್ವಾ, ಸೊ ನಡುವೆ ಕುಚ್ಚು ಬರುತ್ತಲ್ವ. ಸೊ ಈ ಥರ ಯು ಶೇಪಲ್ಲಿ ನೋಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಬಟ್ಟೆಗೆ ಡಬಲ್ ಕ್ರೋಶಾ. ಇಲ್ಲಿ ಚೈನ್ ಏನು ಹಾಕೋದಿಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತೊಗೊಂಡು ಮಾಡ್ತಾ ಹೋಗೋದು. ಇದೇ ಥರ ಕಂಟಿನ್ಯೂ ಸೀರೆ ಪೂರ್ತಿ ಇದೇ ಥರನೇ ಶುರು ಇರುತ್ತೆ ಡಿಸೈನು. ನೀಡಲ್ ಮೇಲೆ ದಾರ ತೊಗೊಳ್ಳೋದು, 2ರಲ್ಲೊಂದು 2ರಲ್ಲೊಂದು 6 ಗ್ಯಾಪ್ನ ನಾನು ಮಾಡ್ತಾ ಹೋಗಿದ್ದೀನಿ. 6 ಲಾಕ್ನ ನಾನು ಡಿಸೈನ್ಗೆ ಚಾರ್ಜ್ ಮಾಡ್ತೀನಿ. ನಿಮ್ಮ ಏರಿಯಾದಲ್ಲಿ ಏನೇನು ರೇಟ್ ಇರುತ್ತೆ ಮಟೀರಿಯಲ್ಸ್, ನಿಮ್ಮ ಏರಿಯಾದಲ್ಲಿ ರೇಟ್ ಏನು ಅಂತ ಅಂದರೆ, ಒಂದೊಂದು ಏರಿಯಾದಲ್ಲಿ ಮಟೀರಿಯಲ್ಸ್ ಕಾಸ್ಟ್ಲಿ ಇರುತ್ತೆ, ಒಂದೊಂದು ಕಡೆ ಕಡಿಮೆ ಇರುತ್ತೆ. ಸೊ ನಾನು ತೊಗೊಳ್ಳೋ ಏರಿಯಾದಲ್ಲಿ ಥ್ರೆಡ್ ರೇಟ್ ಬಂದು 25, ಅಥವಾ ಒಂದೊಂದು ಶಾಪಲ್ಲಿ 25 ಕೊಡ್ತಾರೆ, ಒಂದೊಂದು ಶಾಪಲ್ಲಿ 30 ಕೊಡ್ತಾರೆ. ಸೊ ಒಂದೊಂದು ಏರಿಯಾದಲ್ಲಿ 15 ಇರುತ್ತೆ, 18 ಇರುತ್ತೆ. ಆಮೇಲೆ ಬೀಡ್ಸು ಕೂಡ ಅಷ್ಟೇ, ಇಷ್ಟು ಗ್ರಾಮಿಗೆ ಇಷ್ಟು ರೇಟು ಅಂತ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಇರುತ್ತೆ. ಸೊ ನೀವು ಅದನ್ನು ಕನ್ಸಿಡರ್ ಮಾಡಿಕೊಂಡು ನೀವು ರೇಟ್ ಫಿಕ್ಸ್ ಮಾಡ್ಬೋದು. ನೋಡಿ ನಾನಿಲ್ಲಿ 6 ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು. ಇದೇ ಥರ ಸೀರೆ ಪೂರ್ತಿ ಕಂಟಿನ್ಯೂ ಆಗಿರುತ್ತೆ. ಅದೇನು ಬೆಂಡ್ ಆಗಿದೆಯಲ್ಲ ಅದು ಆಮೇಲೆ ಕುಚ್ಚು ಕಟ್ಟಿದ ಮೇಲೆ ಸರಿಯಾಗಿ ಕಾಣಿಸುತ್ತೆ. ನಿಮ್ಗೆ ಆಲ್ರೆಡಿ ಫಸ್ಟ್ ತೋರಿಸಿದ್ನಲ್ಲ ಆ ಥರ ತುಂಬ ನೀಟಾಗಿ ಕಾಣಿಸುತ್ತೆ. ಈಗ ಜಸ್ಟ್ 2 ಬೀಡ್ ಒಂದೇ ಕಡೆ ಇರೋದ್ರಿಂದ ಆ ಥರ ಕಾಣಿಸುತ್ತೆ. ನಡು ಕುಚ್ಚು ಕಟ್ಟಾದಮೇಲೆ ಅಲ್ಲಿ ಫಿಟ್ ಆಗಿಬಿಡುತ್ತಲ್ವ, ಸೊ ಆ ಗ್ಯಾಪ್ ಏನು ನಿಮಗೆ ಕಾಣಿಸ್ಬರಲ್ಲ. ಸೊ ನೆಕ್ಸ್ಟು ಆನ್ಲೈನ್ ಕ್ಲಾಸ್ ಬಂದು ಫೆಬ್ರವರಿ 5 ಸ್ಟಾರ್ಟ್ ಆಗ್ತಾಯಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಲಿಬೇಕಂತ ಪ್ಲೀಸ್ DM ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಕ್ಲಾಸ್ ಡೀಟೇಲ್ಸ್ ಬಂದು. ಫೆಬ್ರವರಿ 5 ನನ್ನ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ನೋಡಿ ಇದೇ ಥರ ಲಾಸ್ಟಲ್ಲಿ 6 ಚೈನ್ ಆದಮೇಲೆ ಮೇಲೆ 1 ಚೈನ್ ಹಾಕಿ ಎಂಡ್ ಮಾಡೋದು, ಮಿಕ್ಕಿರೋ ದಾರನ ಕಟ್ ಮಾಡ್ಕೊಳ್ಳೋದು. ಈ ಥರ ಕಾಣಿಸುತ್ತೆ.
ಕುಚ್ಚು ಕಟ್ಟಾದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.